ಹಂಗಾಗಿ ಬಾರಿ. ಒಂದೇ ಸೆಕೆಂಡ್ ಎಲ್ಲ ಆಗಿದೆ. ಒಂದೇ ನಿಮಿಷ. ಹಲೋ. ಹಲೋ. ನಾಗರೇಶ್ ಸರ್ ಮಾತಾಡಿ, ಕೇಳಿಸ್ತಾ ಇದೆ. ಮಾತಾಡಿ. ಅದೇ ಮೇಡಮ್, ನಮಗ್ ಬಂದಿದ್ ಬಾರಿ ಅನುಕೂಲ ಆಯ್ತು ಅಲ್ಲಿ. ಹಾ, ನಾನು ನೆಕ್ಸ್ಟ್ ಬರ್ಬೇಕಂತಾನೆ ಇದ್ದೀನಿ. ಟ್ರೈ ಮಾಡ್ತೀನಿ. ಆ ಟೈಮ್ ಏನಾನ ವರ್ಕ್ ಇತ್ತಂದ್ರೆ ನೋಡ್ಬೇಕಾಗ್ತದೆ, ಇಲ್ಲಾಂದ್ರೆ ಬರ್ಬೇಕಂತಾನೆ ಇದೆ ಮೇಡಮ್. ಬನ್ನಿ ಬನ್ನಿ ಸರ್, ಇದು ನಿಮ್ದೇ ಹಂಗಾಗಿ ಮನೆ. ಹಾ ತುಂಬಾ ಸರ್. ತುಂಬಾ ಯೂಸ್ಫುಲ್ ಆಗಿದೆ. ನನ್ಗೂ ಆ ಟ್ರೈನರ್ ಆಗ್ಬೇಕಂತಾನೆ ಇತ್ತು. ಸ್ವಲ್ಪ ಅದೇ ಬಿಸ್ನೆಸ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಟೈಮ್ ಶೆಡ್ಯೂಲ್ ಇದಾಗೋದಿಲ್ಲ ಅಂತೇಳಿ ನಾನು ಅದನ್ನ ಬಿಟ್ಟೆ. ಆದ್ರೂ ಮಾಡ್ತೀನಿ ಮೇಡಮ್, ಅದು ಮಾಡ್ಬೇಕು. ತಕ್ಷಣಕ್ಕೆ ಆಗಲ್ಲ ಅಂತೇಳಿ ಬಿಟ್ಟೆ. ಹಂಗಾಗಿ ಆ ನನ್ಗಂತೂ ಒಳ್ಳೆ ಯೂಸ್ಫುಲ್ ಆಗಿದೆ ಮೇಡಮ್. ಬರೋರ್ಗು ಹೇಳೋದಿದ್ದೇನೆ, ಬಂದ್ರೆ ಏನೋ ಒಂದು ಕಲ್ತು ಹೋಗ್ತಾರೆ. ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಅದು ಬಾರಿ ಅನುಕೂಲ ಆಗ್ತದೆ. ಮೇನ್ ಏನಂದ್ರೆ ನಾವ್ ಸ್ಟ್ರೆಂತ್ ಆಗ್ತಿವಿ, ಒಂದು ಧೈರ್ಯ ಬರ್ತದೆ. ನಮ್ಗೊಂದು ಏನೋ ಆ ಒಂದು ತೀರ್ಮಾನ ಆಗ್ಲಿ, ಒಂದು ಡಿಸಿಷನ್ ಆಗ್ಲಿ ತಗೋಬೇಕಂದ್ರೆ ದೃಢವಾಗಿ ನಾವು ಯೋಚನೆ ಮಾಡಿ ತಗೋಬಹುದು. ಅದೊಂದು ಧೈರ್ಯ, ಕಾನ್ಫಿಡೆನ್ಸ್ ಬರ್ತದೆ. 100% ಬರ್ತದೆ. ಯಾರಿಗೆ ಬಂದಿದೆ ಗೊತ್ತಿಲ್ಲ, ನನಗ್ ಬಂದಿದೆ. ಆಕ್ಚುಲಿ ನಾನು ಇದಕ್ ಜಾಯಿನ್ ಆದ್ಮೇಲೆ ನಾನು ಇವತ್ತು ಹಿಂಗ್ ಮಾತಾಡಕ್ ಆಯ್ತು, ಒಂದ್ ಇದ್ ಮಾಡಕ್ ಆಯ್ತು. ಆಮೇಲೆ ಮಾಡ್ತಿದ್ವಿ. ಆಕ್ಚುಲಿ ನನಗೆ ಬೇರೆ ರೀತಿನೇ ತೊಂದರೆ ಇತ್ತು. ಫೈನಾನ್ಷಿಯಲಿ ತೊಂದರೆ ಇತ್ತು, ಬೇರೆ ರೀತಿ, ಬೇರೆ ಇನ್ನೂ ರೀತಿಗೂ ತೊಂದರೆ ಇತ್ತು. ಅದನ್ನೆಲ್ಲ ಎದುರಿಸೋ ಶಕ್ತಿ ಅಷ್ಟು ಇರ್ಲಿಲ್ಲ. ಬಿಡು ನೋಡೋಣ ಅನ್ನೋ ತರ ಇತ್ತು. ಆದ್ರೆ ಅದನ್ನ ತಡ್ಕೊಳ್ಳೋ ಅಷ್ಟು ಮನ್ಸಿಗೆ, ಮೈಂಡ್ಗೆ ಇರ್ಲಿಲ್ಲ. ಅದು ಇಲ್ಲಿ ನಾವು ಶ್ರೀದೇವಿ garu ಮೇಡಮ್ ಇದು ಟ್ರಸ್ಟ್ ಕನೆಕ್ಟ್ ಆದ್ಮೇಲೆನೆ ನನ್ಗೆ ಅದೆಲ್ಲ ಭಾರಿ ಅನುಕೂಲ ಆಯ್ತು. ತುಂಬಾ ತುಂಬಾ ಯೂಸ್ಫುಲ್ ಆಗಿದೆ ಮೇಡಮ್ ನನಗೆ. ಥ್ಯಾಂಕ್ ಯು ನಿಮ್ಮ ಸರ್. ಟೀಮ್ಗಾಯ್ತು, ನಿಮ್ಗಾಯ್ತು, ನೀವು ಸಪೋರ್ಟ್ ಮಾಡೋದಾಯ್ತು, ಇಲ್ಲ ಒಂದು ನಡ್ಕೊಳ್ಳೋದಾಯ್ತು, ಬಿಹೇವಿಯರ್ ಆಯ್ತು, ಎಲ್ಲ ತುಂಬಾ ನಮ್ಗೆ ಇಷ್ಟ ಆಯ್ತು. ಇದೇ ತರ ಎಲ್ಲಾರ್ಗು ಸಪೋರ್ಟ್ ಮಾಡ್ರಿ. ಹಿಂಗೆ ಎಲ್ಲಾರು ಮುಂದುವರಿಬೇಕಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಮೇಡಮ್. ಥ್ಯಾಂಕ್ ಯು ಸರ್. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ಆ ಓಕೆ. ಅಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿ ನೀವು ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ಮೆಡಿಟೇಷನ್ ಕೋರ್ಸ್ ಮತ್ತೆ ಅಗೈನ್ ತಗೊಂಡ್ರಿ ನೀವು. ಆಕ್ಚುಲಿ ಇಲ್ಲೇ ಗೊತ್ತಾಯ್ತು, ಎನರ್ಜಿಯಿಂದ ನಾವು ಡಿಸ್ಕನೆಕ್ಟ್ ಆಗ್ಬಾರ್ದು ಅಂತೇಳಿ. ಆ ಎನರ್ಜಿ ಯಾವಾಗ್ಲೂ ಇರುತ್ತೆ ಸರ್, ಯಾವಾಗ್ಲೂ ಯಾವಾಗ್ಲೂ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಆ ಯಾರಿಗಾದ್ರೂ ಮತ್ತೇನಾದ್ರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನನ್ನ ಸೆಷನ್ ಈಗ ನಾನು ಎಂಡ್ ಮಾಡ್ತೀನಿ. ಯಾಕೆಂದ್ರೆ 7:30 ಆಗಿದೆ. ಸಂಡೇ ಆಗಿರೋದ್ರಿಂದ ಇವತ್ತು ಬಹಳ ಜನ ಪಾಪ ಎಲ್ರಿಗೂ ಅವ್ರದ್ದೇ ಆದಂತ ಕೆಲ್ಸಗಳಿರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಆದ್ರೂ ಕೂಡ ಎಲ್ರು ಇಷ್ಟೊತ್ತವರೆಗೂ ನಂಗೆ ಸಪೋರ್ಟ್ ಮಾಡಿದಿರಿ, ಕುತ್ಕೊಂಡಿದ್ದೀರಿ ಕ್ಲಾಸಿಗೆ. ಹಾಗಾಗಿ ನಾನು ರಿಯಲಿ ರಿಯಲಿ ನಾನು ತುಂಬಾ ಇದ್ ಮಾಡ್ತೀನಿ. ಓಕೆ, ಡೌಟ್ಸ್ ಯಾರಿಗೂ ಇಲ್ವಲ್ಲ? ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಸೆಷನ್ ಮುಗಿಸ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸೆಷನ್ ನಾನು ಎಲ್ಲ ನನ್ಗೆ ಗೊತ್ತಿರೋರು ಅಂತೇಳಿ ಹೆಂಗೆಂಗೋ ಅಂದ್ರೆ ಏನ್ ಹೇಳ್ತಾರಲ್ಲ, ಇದ್ದಂಗೆ ಬಂದಂಗೆ ಮಾಡಿದೀನಿ, ಇಲ್ಲಿವರೆಗೂ ತಂದಿದ್ದೀನಿ. ಇದೇ ಸೆಷನ್ ನ 11 ಗಂಟೆಯಿಂದ 11:30 ನಡೆಯುತ್ತೆ. ಅಮ್ಮ ಆರೋಗ್ಯವಾಗಿದ್ದಾರೆ ಅಂದ್ರೆ ಈ ಸೆಷನ್ ಕಂಟಿನ್ಯೂ ಆಗುತ್ತೆ. ಪಬ್ಲಿಕ್ಸ್ಗೆಲ್ಲ ಸೆಷನ್ ಇರುತ್ತೆ. ನೀವು ಬೇಕಾದ್ರೆ ಅವಾಗ ಜಾಯಿನ್ ಆಗಿ ಉಳಿದಿರೋ ಮಾಹಿತಿ ಎಲ್ಲ ನೀವು ತಗೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಫೀಸ್ ಇಂದಂತೂ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ಇಷ್ಟು ಕಡಿಮೆ ಎಲ್ಲೂ ಸಿಗೋದಿಲ್ಲ, ಯಾರು ಕೊಡೋರು ಇಲ್ಲ, ಯಾರು ಮಾಡೋದು ಇಲ್ಲ. ಅಮ್ಮ ಮಾಡಿದ್ದಾರೆ, ಇದು ಯಾವಾಗ್ಲೂ ನಿರಂತರ ಮಕ್ಕಳಿಗೆ ಸಿಗ್ತದೆ ನಮ್ಗೆ ಅಂತ ಹೇಳ್ತಾ ಇದ್ದೀನಿ. ಒಮ್ಮೆಲೆ ಎಲ್ರು ಕಟ್ಲೇಬೇಕು ಅಷ್ಟೂನು ಅಂತ ಇಲ್ಲ. 1 ಮಂತ್ ಟೈಮ್ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, 1 ಮಂತ್ ಟೈಮ್ ಇರುತ್ತೆ. ಉಳಿದಿದ್ ನೀವು ಪೇ ಮಾಡ್ತಾ ಹೋಗ್ಬೋದು ಅಂತ ಹೇಳಿ ನಾ ಹೇಳ್ಬೋದು. ಓಕೆನಾ? ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಮೂಲಕನೇ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತೀನಿ. ಫಸ್ಟ್ ರಶ್ಮಿ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ರಶ್ಮಿ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರದ್ದು ಆಗ್ಲೇ ಕೆಲಸ ಶುರು ಆಗಿದೆ ನೋಡಿ. ಅವರು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ, ಅಲ್ಲಿಂದಾನೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸೆಷನ್ ಅಟೆಂಡ್ ಮಾಡಿದ್ದಾರೆ. ರಿಯಲಿ ರಿಯಲಿ ಮ್ಯಾಮ್, ನಾವ್ ಹಿಂಗ್ ಎದ್ದೇಳ್ಬೇಕು. ನಾವೆಲ್ಲ ಹೆಣ್ಮಕ್ಳು, ಒಂದ್ ಕಾಲ ಇತ್ತು, ನಾವೇನ್ ಮಾಡಿದ್, ಯಾರು ನಮ್ಮನ್ನೆಲ್ಲ ಗಂಡ್ಮಕ್ಳು ಎಲ್ಲಾರು ನಮ್ಮನ್ನ ಬೆಳೆಸಿದ್ದಾರೆ, ನಾವ್ ಎದ್ದಿರ್ಲಿಲ್ಲ ಅಷ್ಟೇ. ರಿಯಲಿ ಹೇಳ್ಬೇಕು ಅಂದ್ರೆ ಅಮ್ಮ ಇವತ್ತು ಇಷ್ಟು ಅಚೀವ್ ಮಾಡಿದಾರೆ ಅಂದ್ರೆ ಸರ್ ಅಪ್ಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ರಿಯಲಿ ಅವ್ರು ನೀನ್ ಮಾಡು, ಜೊತೆ ನಾವ್ ಇರ್ತೀವಿ ಅಂತ ಹೇಳ್ತಾರೆ. ಅಂತ ಒಬ್ರು ಸಿಗ್ಬೇಕು ಈ ಫ್ಯಾಮಿಲಿಲಿ, ಬ್ಯಾಕ್ ಬೋನ್ ಅಂದ್ರೆ ಅವರೇನೆ.
ಹಾಗೆ ಎಲ್ರಿಗೂ ನಮ್ಮೆಲ್ಲರ ಒಂದು ನಾವ್ ಮುಂದೆ ಬಂದಿದೀವಿ ಅಂದ್ರೆ ಹಿಂದೆ ಎಲ್ರೂ ಆಧಾರ ಇದ್ದೇ ಇರ್ತಾರೆ ಅಂತ ಹೇಳ್ತಾ ರಶ್ಮಿ ಮ್ಯಾಮ್ ನಾನು ಧನ್ಯವಾದ ಹೇಳ್ತೀನಿ. ಹನುಮಂತರಾಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಂಡ್ರಿ, ಥ್ಯಾಂಕ್ ಯು ಸರ್. ನಾಗರಾಜ್ ಸರ್ ಬಹಳ ಚೆನ್ನಾಗಿ ನೀವು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್ಗೆ ನಿಮ್ಗೆ ಧನ್ಯವಾದಗಳು. ಕಡೀರಪ್ಪ ನೀವು ಕೂಡ ಇದ್ದೀರಿ. ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನೀವು ಬನ್ನಿ ಅಂತ ಹೇಳ್ತೀವಿ, ಬರ್ಲೇಬೇಕು, ಬನ್ನಿ, ಎನರ್ಜಿ ಫೀಲ್ ಮಾಡೋಣ ಅಂತೆ. ಮತ್ತೆ ಫಿಲೋಮಿನಾ ಅಮ್ಮ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ಮಮತಾ ಮ್ಯಾಮ್ ಇದ್ದಾರೆ, ಅವ್ರು ಕೂಡ ಬೆಳಗ್ಗಿಂದ ಇಲ್ಲಿವರೆಗೂ ಅಟೆಂಡ್ ಆಗಿದ್ದಾರೆ. ಜಗದೀಶ್ ಸರ್ ಇದ್ದಾರೆ, ಗೌರಿ ಸರ್ ಇದ್ದಾರೆ, ಆಮೇಲೆ ಯಾರು ಮೆಹರುನಿಸಾ ಮ್ಯಾಮ್ ಇದ್ದಾರೆ. ಅವ್ರು ಯಾಕೋ ವಿಡಿಯೋ ಆನ್ ಮಾಡಿಲ್ಲ, ವಿಡಿಯೋ ಆನ್ ಮಾಡಿದ್ರೆ ಮೇಡಮ್ ಇವತ್ತು ಎಕ್ಸ್ಪೀರಿಯನ್ಸ್ ಖಂಡಿತ ಶೇರ್ ಮಾಡ್ಲಿಕ್ಕೆ ಹೇಳ್ತಿದ್ದೆ. ಬಟ್ ಅವ್ರು ನಿಮ್ಗೆ ನೆನ್ಪಿರ್ಲಿ, ಮೆಹರುನಿಸಾ ಮ್ಯಾಮ್ ಇದಾರಲ್ಲ, ನಾವೆಲ್ಲ ಸೆಷನ್ಗೆ ಏನ್ ಮಾಡ್ತೀವಿ, ಆರಾಮ್ಸೆ ಹಾಸಿಗೆಯಿಂದ ಎದ್ದು ನಿದ್ದೆ ಮಾಡಿ ಎದ್ದು ಫ್ರೆಶ್ ಆಗಿ ಸೆಷನ್ಗೆ ಕುತ್ಕೋತೀವಿ. ಮೆಹರುನಿಸಾ ಮ್ಯಾಮು ಅವರು ಏನ್ ಮಾಡ್ತಾರೆ ಅಂದ್ರೆ ಮನೆಯಿಂದಾನೇ ವರ್ಕ್ ಮಾಡ್ತಾರೆ. ಒಂದಷ್ಟು ಫುಡ್ ರೆಡಿ ಮಾಡಿ ಬೆಳಗ್ಗೆ ಅದನ್ನೆಲ್ಲ ಹೋಟೆಲ್ನವ್ರಿಗೆ ಕಳಿಸ್ಕೊಟ್ಟು ಸೆಷನ್ ಅಟೆಂಡ್ ಮಾಡ್ತಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾರೆ. ನೆನ್ಪಿದ್ಯಾ? ಅಷ್ಟು ಬೆಳಗ್ಗೆ ಎದ್ದು ನಾವೆಲ್ಲ ಆರಾಮ್ಸೆ ಎದ್ದು ಮಲ್ಕೊಂಡು ಮುಖ ತೊಳ್ಕೊಂಡು ಸೆಷನ್ಗೆ ಅಟೆಂಡ್ ಆಗ್ತೀವಿ. ಬೆಳಗ್ಗೆನೆ ಎದ್ದು ಶ್ರಮಜೀವಿ ಅದನ್ನೆಲ್ಲ ಕೆಲಸ ಮಾಡಿ ಅವ್ರ ಸೆಷನ್ಗೆ ಅಟೆಂಡ್ ಆಗಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅಟೆಂಡ್ ಮಾಡಿ ಮತ್ ಮುಗಿಸಿ ಮತ್ತೆ ಫ್ರೀ ಆದ್ಮೇಲೆ ಮತ್ತೆ ಸೆಷನ್ ಅಟೆಂಡ್ ಮಾಡ್ಕೊಂಡು ರಿಯಲಿ ಹಾರ್ಡ್ ವರ್ಕರ್ ಅಂತ ನಾನು ಹೇಳ್ಬೋದು. ಅಂತಂತವ್ರು ಇದಾರೆ. ಬಹಳ ಖುಷಿ ಆಗುತ್ತೆ ಅಮ್ಮನ ಜೊತೆಗೆ ಎಂತೆಂತ ಮಕ್ಕಳನ್ನ ಯೂನಿವರ್ಸ್ ಅವ್ರಿಗೆ ಕೊಟ್ಟಿದೆ ಅಂದ್ರೆ ರಿಯಲಿ ಬಹಳ ಖುಷಿ ಆಗುತ್ತೆ. ಜಗದೀಶ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಶಿವಕಿರಣ ಸರ್ ಹೊಸಬ್ರು, ಇವರು ಬಹಳ ಖುಷಿಯಿಂದ ಎನರ್ಜಿಯಿಂದ ಪ್ರತಿದಿನ ಸೆಷನ್ ಅಟೆಂಡ್ ಮಾಡ್ತಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಶಾ ಅವರು ಇದ್ದಾರೆ, ಬಟ್ ಆಶಾ ಅವ್ರದ್ದು ವಿಡಿಯೋ ಆನ್ ಇಲ್ಲ, ಇದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೆ. ಆಶಾ ಅವ್ರದ್ದು ಒಂದ್ ಹೇಳ್ತೀನಿ. ಅವರು 16 ವರ್ಷದಿಂದ ಏನಿದ್ದಾರೆ ಅಂದ್ರೆ ಬೆಡ್ ಅಲ್ಲೇ ಇದ್ದಾರೆ. ಅವ್ರಿಗೆ ಡಾಕ್ಟರ್ ಏನ್ ಮಾಡಿದಾರೆ ಅಂದ್ರೆ ಅವ್ರು ಬೆಡ್ ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ. ಇದ್ದೂನು ಏನ್ ಮಾಡ್ತಾ ಇದಾರೆ, ನಮ್ಮ ಸೆಷನ್ಗೆ ಅಮ್ಮನ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ. ಇಲ್ಲಿವರೆಗೂ ಕೂಡ ಅಮ್ಮನ ಆಶೀರ್ವಾದ ಅವ್ರಿಗಿದೆ. ಬಹಳ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದಾರೆ. ರಿಯಲಿ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಮ ನಿವೇದಿತಾ ಹೋಗ ಟ್ರೈನರ್ಸ್ಗೆ. ಆಶಾ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಚಂದ್ರಶೇಖರ್ ಸರ್ಗೂ ನಾನು ಧನ್ಯವಾದ ಹೇಳ್ತೀನಿ. ಐ ಇನ್ಫೆಕ್ಷನ್ ಆದ್ರೂನು ಐ ಮಾಸ್ಕ್ ಹಾಕೊಂಡು ಸೆಷನ್ ಅಟೆಂಡ್ ಮಾಡ್ತಿರೋ ಪ್ರಶಾಂತ್ ಸರ್ಗೆ, ಇವರು ನಮ್ಮ ಹೊಸ ಟ್ರೈನರ್ ಇದ್ದಾರೆ, ಮುಂದೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ, ಅದ್ರ ಭವಿಷ್ಯ ಇವಾಗ್ಲೇ ನಮ್ಗೆಲ್ರಿಗೂ ಕಾಣಿಸ್ತಾ ಇದೆ. ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಯಂಕಪ್ಪ ಸರ್ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ರಿಯಲಿ ಸರ್ ಬಹಳ ಖುಷಿ ಆಗ್ತದೆ. ನೆಕ್ಸ್ಟ್ ಟೈಮ್ ನೀವು ಬನ್ನಿ ಸೆಷನ್ಗೆ, ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಮಗನ ಕಳಿಸ್ಕೊಡಿ, ನಿಮ್ಮ ಮನೆಯವ್ರ ಜೊತೆಗೆ ಬನ್ನಿ ಅಂತ ಹೇಳ್ತಿದೀನಿ. ಇಲ್ಲಿವರೆಗೂ ಯಾರ್ಯಾರು ಬಂದಿದ್ದೀರಿ ಅವರೆಲ್ಲ ಫ್ಯಾಮಿಲಿ ಸಮೇತ ಬನ್ರಿ ಅಂತ ಹೇಳ್ತಾ ಇದೀವಿ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಯಾರಿಗಾರು ಮಿಸ್ ಆಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ನಾನು ಹೋಲ್ಸೇಲ್ ಆಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಶ್ರೀದೇವಿ ಅಮ್ಮನ್ಗೆ ಹೇಳ್ತೀನಿ, ಯಾಕೆ ಅಂದ್ರೆ ನನ್ ನಿದ್ದೆಲಿ ಎದ್ದಿದ ತಕ್ಷಣ ಶಾಕ್ ಕೊಟ್ರು ಸೆಷನ್ ಮಾಡ್ಬೇಕು ಅಂತ ಹೇಳಿ. ನನಗ್ ಭರವಸೆ ಇರ್ಲಿಲ್ಲ. ಆ ಭರವಸೆನ ಇಟ್ಟಿರುವಂತ ನನ್ನ ಮಾತೃ ದೇವತೆ ಅಂತ ಹೇಳ್ಬೋದು, ಗುರು ಮಾತೆ ಅಂತ ಹೇಳ್ಬೋದು, ನಾನು ಕೋಟಿ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಯೂನಿವರ್ಸ್ ಸಂಕಲ್ಪ ಮಾಡಿದ್ದೆ ಒಳ್ಳೆ ಗುರುನ್ ನನಗೆ ಕೊಡು ಅಂತೇಳಿ. ಅಂತ ಗುರುನ ನನ್ ಕರುಣಿಸಿರುವಂತ ಯೂನಿವರ್ಸಿಗೂ ನಾನು ಈ ಸಂದರ್ಭದಲ್ಲಿ ಬಹಳ ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಅಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, 3 ಮಾತನ್ನ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಇರೋರಿಗೆ ಹೇಳ್ತಿದ್ದೀನಿ. ಗ್ರಾಟಿಟ್ಯೂಡು, ಅಫರ್ಮೇಶನ್ಸ್ ಮತ್ತೆ ಪಾಸಿಟಿವ್ ಥಿಂಕಿಂಗ್, ಇದು 3 ಯಾವತ್ತೂ ಬಿಡಬೇಡಿ ಅಂತ ಹೇಳ್ತಾರೆ ಶ್ರೀದೇವಿ ಅಮ್ಮ. ನೆನ್ಪಿಟ್ಕೊಳ್ಬೇಕು. ನಾವೇನೋ ನೀರ್ ಕುಡಿತಾ ಇದೀವಿ, ಥ್ಯಾಂಕ್ ಯು ಹೇಳ್ಬೇಕು. ಆ ನೀರ್ ಎಲ್ಲಿಂದ ಬಂತು, ಹೆಂಗ್ ಬಂತು? ಫಾರಿನ್ ಅವ್ರಿಗೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಪಾಕಿಸ್ತಾನದವ್ರಿಗೆಲ್ಲ ನೀರಿಲ್ಲ ಇವತ್ತು ಕುಡಿಬೇಕು ಅಂತ ಹೇಳಿದ್ರೆ. ಅಂತದ್ದೆಲ್ಲ ಈ ಪ್ರಕೃತಿ ಮಾತೆ ನಮ್ಗೆ ಇವತ್ತು ನೀರನ್ನ ನಮ್ಮ ಮನೆ ಬಾಗ್ಲಿಗೆ ನಲ್ಲಿ ಆನ್ ಮಾಡಿದ್ವಿ ಅಂತ ಟ್ಯಾಪ್ ಆನ್ ಮಾಡಿದ್ರೆ ನಮ್ಮಲ್ಲೇ ಬರುತ್ತೆ ಎಷ್ಟ್ ಬೇಕಾದ್ರು. ಫಾರಿನ್ ಅಲ್ಲೆಲ್ಲ ನೀರಿಲ್ಲ ಅಂದ್ರೆ. ಮಾತ್ರ ಉಸಿರಾಡೋ ಗಾಳಿ, ಆಕ್ಸಿಜನ್, ಕೊರೋನಾ ಟೈಮಲ್ಲಿ ನಮ್ಗೆ ಗಾಳಿ ಇರ್ಲಿಲ್ಲ. ನಾವೇನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಹೊರಗಡೆಯಿಂದ ಬೈ ಮಾಡ್ತಾ ಇದ್ವಿ. ಆ ತರದ್ದು ಅಂತದ್ದೆಲ್ಲ ಪ್ರಕೃತಿ ಇವತ್ತು ನಮ್ಗೆ ಕೊಡ್ತಾ ಇದೆ ಅಂದ್ರೆ, ನಾವು ಸೇವಿಸುವಂತ ಗಾಳಿ, ನೀರು, ಬೆಳಕು, ಮಣ್ಣು, ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಮಾಡೋಣ. ಆಹಾರ ಸೇವನೆ ಮಾಡ್ತೀನಿ. ರೈತ ಎಷ್ಟು ಕಷ್ಟ ಪಡ್ತಾನಲ್ಲಿ, ಆರಾಮ್ಸೆ ಕಾಲ್ ಮೇಲೆ ಕಾಲ್ ಹತ್ಕೊಂಡು ನಾವೇನ್ ಮಾಡ್ತೀವಿ, ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ. ಅವರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಅದಕ್ಕೆ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಗ್ರಾಟಿಟ್ಯೂಡ್ ಮಾಡಿ ಅಂತ ಹೇಳ್ತಾರೆ. ಗ್ರಾಟಿಟ್ಯೂಡ್ ನಮ್ಮನ್ನ ಗ್ರೇಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಅಫರ್ಮೇಶನ್ ನಮ್ಗೆ ಅಚೀವ್ ಮಾಡುವಂತ ಲೆವೆಲ್ಗೆ ತಗೊಂಡೋಗುತ್ತೆ. ಅಫರ್ಮೇಶನ್ ಮಾಡೋಣ. ಯಾವ ರೀತಿ ನಾವೆಲ್ಲ ಆಗಿದೀವಿ, ನಮ್ಗೆಲ್ಲ ಕೊಟ್ಟಿದೆ, ಯೂನಿವರ್ಸ್ ಕೊಟ್ಟಿದೆ ನಮ್ಮನ್ನ. ಈಗ ತಾಯಿ ಮಗನ್ ಹೆಂಗ್ ನೋಡ್ತಾಳೆ ಅಂದ್ರೆ, ನನ್ ಮಗ ದೊಡ್ಡ ಅಧಿಕಾರಿ ಆಗ್ತಾನೆ, ನನ್ ಮಗ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಅಂತ. ನನ್ ಮಗ ಏನಿಲ್ಲ, ಕಾಲ್ ಮುರ್ಕೊಂಡ್ ಕುತ್ಕೊಂತಾನೆ ಮನೇಲಿ. ಯಾವ ತಾಯಿನೂ ಹಿಂಗ್ ಅನ್ಕೊಳಲ್ಲ. ಅನ್ಕೊಳ್ತಾಳ? ದೊಡ್ಡ ಮಟ್ಟದಲ್ಲೇ ತಾಯಿ ನೋಡ್ತಾಳೆ. ಆ ಮಗ ಕಳ್ಳ ಆಗಿದ್ರು ಏನ್ ಮಾಡ್ತಾಳೆ, ಅವನ್ ಮೇಲೆ ಬಿಲೀವ್ ಇಡ್ತಾಳೆ, ನನ್ ಮಗ ಸರಿ ಹೋಗ್ತಾನೆ, ನನ್ ಮಗ ಒಳ್ಳೆಯವನಾಗ್ತಾನೆ. ತಾಯಿ ಮನಸ್ಸು, ಗುರುವಿನ ಮನಸ್ಸು ಅಂತದಿರುತ್ತೆ ಅಂದ್ರೆ, ನಾವು ಅಫರ್ಮೇಶನ್ ಮಾಡ್ಕೊಳ್ಳೋಣ, ಅದ್ರ ಜೊತೆ ಪಾಸಿಟಿವ್ ಥಿಂಕ್ ಮಾಡೋಣ.
ಯಾವಾಗ್ಲೂ ನೆನಪಿರ್ಲಿ ರಶ್ಮಿ ಮ್ಯಾಮ್, ಎಲ್ಲರಿಗೂ ನಾನು ಹೇಳೋದೇನು ಅಂದ್ರೆ ಯೂನಿವರ್ಸ್ ನಮ್ಗೆ ಕೊಟ್ಟು ನೋಡುತ್ತೆ, ಇಸ್ಕೊಂಡು ನೋಡುತ್ತೆ. ಆ ಟೆಸ್ಟಿಗೆ ನೀನ್ ಏನಾರು ಮಾಡು, ನಾನ್ ನಿನ್ ಬಿಡಲ್ಲ. ನಿನ್ ಮೇಲೆ ನಂಬಿಕೆ ನಾನು ಯಾವತ್ತೂ ಕಳಿಯಲ್ಲ, ಗುರುವಿನ ಮೇಲೆ, ಯೂನಿವರ್ಸ್ ಮೇಲೆ ಅಂತ ನಾವು ನಿಂತ್ವಿ ಬದ್ಧವಾಗಿ ಅಂದ್ರೆ ನಮಗ್ ಬೇಕಾಗಿರೋದೆಲ್ಲ ತಾನಾಗೆ ಬರುತ್ತೆ. ಯಾಕೆಂದ್ರೆ ಈ ಜಗತ್ನಲ್ಲಿ ಅಷ್ಟು ಸಂಪತ್ತಿದೆ, ಅಷ್ಟು ಸೋರ್ಸ್ ಇದೆ, ಯಾಕೆ ಶ್ರೀಮಂತರ ಸೊತ್ತೆ ಆಗ್ಬೇಕು? ಅದೆಲ್ಲ ನಮಗೂ ಆಗೇ ಆಗುತ್ತೆ. ಅದನ್ನ ಪಡ್ಕೊಳ್ಳುವಂತ ಮನಸ್ಸು, ಆ ಧೈರ್ಯ ನಮ್ದಾಗಿದ್ರೆ ಸಾಕು. ಒಳ್ಳೆ ಗುರು, ಒಳ್ಳೆ ಗುರಿ ಇದೆ. ಈ ಗುರಿ ಜೊತೆಗೆ ಎಲ್ಲರೂ ಹೋಗ್ತಾ ಇರೋಣ ಅಂತ ಹೇಳ್ತಾ ಎಲ್ರಿಗೂ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.